ನನ್ನ ಬೇಸಿಕ್ ಗ್ರ್ಯಾಜುಯೇಷನ್ ಬಂದು BSc ಫಾರೆಸ್ಟ್ರಿ. ಸೊ BSc ಫಾರೆಸ್ಟ್ರಿ ಗ್ರ್ಯಾಜುಯೇಷನ್ ಮಾಡುವಾಗಿಂದನೂ ಒಂದು ಸ್ವಲ್ಪ ವೈಲ್ಡ್ ಅನಿಮಲ್ಸ್, ವೈಲ್ಡ್ ಲೈಫ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಹಾಗೇನೆ ನೋಡ್ತಾ ಇದ್ದು ಒಂದಷ್ಟೇ. ಇದು ಯಾವಾಗ ಹಾಕಿಸ್ಕೊಂಡಿದ್ದು? ಇಲ್ಲಿಗೆ ಬಂದಾಗ್ಲಾ? ಇಲ್ಲ, ಇದೊಂದು 1.5 ವರ್ಷ ಆಯಿತು. ಜಾಬ್ ಸಿಕ್ಕಾದ್ಮೇಲೆ? ಜಾಬ್ ಸಿಕ್ಕಾದ್ಮೇಲೆ. ಜಾಬ್ ಸಿಕ್ಕಿ ಇವಾಗ 7th ಇಯರ್ ರನ್ನಿಂಗ್ ಇವಾಗ. ಓಕೆ. ಬೇಸಿಕಲಿ ನೀವು ಯಾವ ಊರವ್ರು ಸರ್? ನಂದು ಹಾಸನ್, ಹೊಳೆನರಸೀಪುರ. ಅರೇ ನಮ್ಮೂರವ್ರಿ ಇವರು, ನಮ್ಮ ಹಾಸನ್ ಅವರು. ಗ್ರೇಟ್ ಸರ್. ಹಾಗಾದ್ರೆ ನಿಮ್ಮನ್ನ ಮೀಟ್ ಆಗಿ ನನಗಿನ್ನೂ ನಮ್ಮೂರಂತ ಜಾಸ್ತಿ ಫೀಲ್ ಬಂತು. ಓಕೆ ಓಕೆ. ಇದ್ಯಾವುದು ಸರ್? ಇದ್ರ ಹೆಸರು ಶ್ರೀ ರಾಘವೇಂದ್ರ ಅಂತ ಹೇಳಿ ಮಂತ್ರಾಲಯದ ಮಠದಲ್ಲಿ ಇದಿತ್ತು. ಸೊ ಮಠದಲ್ಲಿದ್ದಾಗ ಸ್ವಲ್ಪ ಮಠದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಇದು ಹ್ಯಾಂಡ್ ಓವರ್ ಮಾಡಿದ್ರು. ಅಂದರೆ ಒಂದು ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ, ಸೊ ಒಂದಷ್ಟು ಏಜಲ್ಲಿ ಹೋಗ್ತಾ 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 ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದಷ್ಟು ಫ್ರಸ್ಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಯಾವ ಥರ ಆಗುತ್ತೆ, ಪ್ರತಿ ಪ್ರಾಣಿಗೆ ಪ್ರತಿ ಜೀವಿಗೂ ಅದು ಹಾಗೆ ಆಗುತ್ತೆ. ಸೊ ಒಂದೇ ರುಟೀನ್ ಅನ್ನೋದಾದಾಗ ಇದಕ್ಕೂ ಸ್ವಲ್ಪ ಫ್ರಸ್ಟ್ರೇಷನ್ ಸ್ವಲ್ಪ ಜಾಸ್ತಿ ಆ ಥರ ಆಗಿ ಸ್ವಲ್ಪ ಅಲ್ಲಿ ಗಲಾಟೆ ಮಾಡ್ತಿತ್ತು ಅಂತ ಹೇಳಿ ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಏನು ರೊಟೀನ್ ಅಲ್ಲಿ ನಡೀತಾ ಇದ್ದಿದ್ದು? ದೇವಸ್ಥಾನದಲ್ಲಿ ಜಸ್ಟ್ ಹಾಗೆ ಈಗ ಜನಗಳು ಬರ್ತಾ ಇದ್ರು, ಜನಗಳು ಬಂದಾಗ ನೋಡ್ತಾ ಇದ್ರು. ಹಂಗೋಗ್ಬೇಕಾ? ಇಲ್ಲ, ನಿಂತ್ಕೊಳ್ಳಿ, ತೊಂದರೆ ಇಲ್ಲ, ಬಂದು ನಿಲ್ತಾರೆ, ಆ ಕಡೆ ಬರ್ತೀನಿ. ಓ ಹಾಯ್. ನಮ್ಮ ಕ್ಯಾಂಪಲ್ಲಿ ಇರೋದ್ರಲ್ಲಿ ಹೈಟ್ ಇರೋದು ಇದೆ ಆನೆ. 30 ಇಯರ್ಸ್ ಆಗಿದೆ. 30 ವರ್ಷ ಆಗಿದೆಯಾ? ಇವಾಗ ವೆಹಿಕಲ್ ಅಲ್ಲಿ ಹೋಗಿ ಆನೆ ಹುಡ್ಕಕ್ ಆಗಲ್ಲ? ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇದೊಂದೇ ರೋಡ್ ಅಷ್ಟೇ, ಇದೊಂದು ರೋಡ್ ಇದೆ. ಇಲ್ಲಿಂದ ಮುಂದಕ್ಕೆ ರೋಡ್ ಬೇಕಲ್ಲ ನಿಮ್ಗೆ, ಇಲ್ಲಿ ತನಕ ಹೋಗ್ತೀರಾ ವೆಹಿಕಲ್ ಅಲ್ಲಿ ಹೋಗ್ಬೋದು. ಸರ್ ಅದೇ ಗುಡುಕ್ತಾರೆ ಅಂತ ನನಗೆ ಅದನ್ನ ಹೇಳ್ತೀನಿ. ಅದು ಕಂಪ್ಲೀಟ್ ಒಂದು ಸೈಕಲ್ ತರ ಬರ್ಬೇಕದು. ಸ್ಟಾರ್ಟಿಂಗ್ ಇಂದ ಬಂತಂದ್ರೆ ನಿಮಗೆ ಕಂಪ್ಲೀಟ್ ಒಂದು ಸ್ಟೋರಿ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಇನ್ನು ಎಷ್ಟು ಆನೆ ಬರಬೇಕು? ಇವಾಗ ನಮಗೆ 5 ಆನೆ ಬಂದಿದೆ, ಇನ್ನೂ 10-12 ಆನೆ ಬರುತ್ತೆ. 12 ಆನೆ. ಮರಿ ಎಷ್ಟು? ಮರಿ ಇರೋದು 2 ಆನೆ ಹೋಯ್ತು, ಇನ್ನೊಂದು ಆನೆ ಬರುತ್ತೆ ಇವಾಗ. ಅಂದ್ರೆ 3 ಆನೆ ಜೊತೆನೆ ಮರಿಯನ್ನು ಒಟ್ಟಿಗೆ? ಹೌದು, ಮರಿ ಫ್ರೀ. ಅದು ಒಂದು ವೀನಿಂಗ್ ಅಂತ ಬರುತ್ತೆ ಪ್ರೊಸೆಸ್. ನಾವು ಸೈಂಟಿಫಿಕಲಿ ವೀನಿಂಗ್ ಅಂದ್ರೆ ಈಗ ಸೇಮ್ ಲೈಕ್ ನಮ್ಮ ಮಕ್ಕಳನ್ನ ಹೇಗೆ ಎದೆ ಹಾಲು ಬಿಡಿಸೋದು ಅಂತ ಹೇಳ್ತಾರಲ್ಲ, ಅದೇ ಥರನೇ ಸೈಂಟಿಫಿಕಲಿ ಅದು ವೀನಿಂಗ್ ಅಂತ ಮಾಡ್ತೀವಿ. ಅಂದರೆ ತಾಯಿಯಿಂದ ಸಪ್ರೇಟ್ ಮಾಡೋದು. ಆ ಸಪ್ರೇಟ್ ಮಾಡೋದು ಎಷ್ಟೊಂದು ಜನ ಕ್ವಶನ್ ಮಾಡ್ತಾರೆ, ಸಪ್ರೇಟ್ ಏನಕ್ಕೆ ಮಾಡಬೇಕು, ಅದ್ರ ಅವಶ್ಯಕತೆ ಏನಿದೆ, ತಾಯಿಯಿಂದ ಮರಿನ ದೂರ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿ. ನೀವು ತಾಯಿಯಿಂದ ಮರಿನ ದೂರ ಮಾಡೋ ತನಕ ಮರಿಗೆ ಅದರದ್ದು ಇಂಡಿವಿಜುವಾಲಿಟಿ ಅಥವಾ ಐಡೆಂಟಿಟಿ ಅನ್ನೋದೇ ಸಿಗಲ್ಲ. ಒಂದು ಅದರ ವೈಲ್ಡರ್ನೆಸ್ ಸಿಗಲ್ಲ ಅದಕ್ಕೆ. ತಾಯಿಯಿಂದನೇ ಓಡಾಡ್ತಾ ಇರುತ್ತೆ, ಹಾಲು ಕುಡ್ಕೊಂಡಿರುತ್ತೆ. ಬೇರೆ ಯಾವುದೇ ಈಗ ಪ್ರತಿ ಒಂದು ಈಗ ಮಕ್ಕಳಿಗೆ ನಾವು ಹಾಲು ಬಿಡಿಸೋದೇನಕ್ಕೆ ಅಂದರೆ ಬೇರೆ ಫುಡ್